ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ಗೆ ಕೌಂಟೌನ್ ಶುರುವಾಗಿದೆ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಟೆಂಪಲ್ ರನ್ ನಡೆಸಿದ್ದಾರೆ. ಪತ್ನಿ ಪುತ್ರನ ಜೊತೆ ಮನೆ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಿಸಲ್ಟ್ಗೂ ಮುನ್ನವೇ ಮೈತ್ರಿ ಅಭ್ಯರ್ಥಿ ಟೆಂಪಲ್ ರನ್. ಮನೆ ದೇವರ ದರ್ಶನ ಪಡೆದ ನಿಖಿಲ್ ಕುಮಾರಸ್ವಾಮಿ. ಜಿದ್ದಿನ ಕಣ ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಫಲಿತಾಂಶಕ್ಕೂ ಮುನ್ನವೇ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಟೆಂಪಲ್ ರನ್ ನಡೆಸಿದ್ರು. ಚನ್ನರಾಯಪಟ್ಟಣದ ಯಲಿಯೂರು ದೇವಿರಮ್ಮನ ಸನ್ನಿಧಿಯಲ್ಲಿ ಪತ್ನಿ ರೇವತಿ, ಪುತ್ರ ಅವ್ಯನ್ ಜೊತೆ ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟೂರು ಹರದನಹಳ್ಳಿ ದೇವೇಶ್ವರ ದೇಗುಲದಲ್ಲಿ ನಿಖಿಲ್ ಕುಟುಂಬ ಪೂಜೆಯನ್ನು ಸಲ್ಲಿಸಿತು. ಚನ್ನಪಟ್ಟಣ ಅಭಿವೃದ್ಧಿಗೆ ದೇವೇಗೌಡರು ಕುಮಾರಣ್ಣ 1,200 ಕೋಟಿ ಅನುದಾನವನ್ನು ನೀಡಿದ್ದಾರೆ ಅಂತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಕಾಣದ ಕೈಗಳು, ಕಾಣದ ಹೃದಯಗಳು ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ ಶ್ರಮಿಸಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವರೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಸದಾಕಾಲ ಸ್ಮರಿಸ್ಕೊಳ್ತೇನೆ. ಇವತ್ತು ಅಂತಕ್ಕಂಥದ್ದಲ್ಲ, ದೀರ್ಘಕಾಲ ನನ್ನ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಪ್ರತಿಯೊಬ್ಬರು ಸ್ಮರಿಸಿಕೊಳ್ತಕ್ಕಂಥ ಕೆಲಸ ಮಾಡ್ತೇನೆ. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಕಣ ಕುತೂಹಲವನ್ನ ಕೆರಳಿಸಿದೆ. ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಅಖಾಡದಲ್ಲಿದ್ದು ಗೆಲುವಿನ ನಗಾರಿ ಯಾರು ಬಾರಿಸುತ್ತಾರೆ ಅನ್ನೋದು ಕುತೂಹಲ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ಗೆ ಕೌಂಟೌನ್ ಶುರುವಾಗಿದೆ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಟೆಂಪಲ್ ರನ್ ನಡೆಸಿದ್ದಾರೆ. ಪತ್ನಿ ಪುತ್ರನ ಜೊತೆ ಮನೆ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಿಸಲ್ಟ್ಗೂ ಮುನ್ನವೇ ಮೈತ್ರಿ ಅಭ್ಯರ್ಥಿ ಟೆಂಪಲ್ ರನ್. ಮನೆ ದೇವರ ದರ್ಶನ ಪಡೆದ ನಿಖಿಲ್ ಕುಮಾರಸ್ವಾಮಿ. ಜಿದ್ದಿನ ಕಣ ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಫಲಿತಾಂಶಕ್ಕೂ ಮುನ್ನವೇ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಟೆಂಪಲ್ ರನ್ ನಡೆಸಿದ್ರು. ಚನ್ನರಾಯಪಟ್ಟಣದ ಯಲಿಯೂರು ದೇವಿರಮ್ಮನ ಸನ್ನಿಧಿಯಲ್ಲಿ ಪತ್ನಿ ರೇವತಿ, ಪುತ್ರ ಅವ್ಯನ್ ಜೊತೆ ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟೂರು ಹರದನಹಳ್ಳಿ ದೇವೇಶ್ವರ ದೇಗುಲದಲ್ಲಿ ನಿಖಿಲ್ ಕುಟುಂಬ ಪೂಜೆಯನ್ನು ಸಲ್ಲಿಸಿತು. ಚನ್ನಪಟ್ಟಣ ಅಭಿವೃದ್ಧಿಗೆ ದೇವೇಗೌಡರು ಕುಮಾರಣ್ಣ 1,200 ಕೋಟಿ ಅನುದಾನವನ್ನು ನೀಡಿದ್ದಾರೆ ಅಂತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಕಾಣದ ಕೈಗಳು, ಕಾಣದ ಹೃದಯಗಳು ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ ಶ್ರಮಿಸಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವರೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಸದಾಕಾಲ ಸ್ಮರಿಸ್ಕೊಳ್ತೇನೆ. ಇವತ್ತು ಅಂತಕ್ಕಂಥದ್ದಲ್ಲ, ದೀರ್ಘಕಾಲ ನನ್ನ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಪ್ರತಿಯೊಬ್ಬರು ಸ್ಮರಿಸಿಕೊಳ್ತಕ್ಕಂಥ ಕೆಲಸ ಮಾಡ್ತೇನೆ. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಕಣ ಕುತೂಹಲವನ್ನ ಕೆರಳಿಸಿದೆ. ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಅಖಾಡದಲ್ಲಿದ್ದು ಗೆಲುವಿನ ನಗಾರಿ ಯಾರು ಬಾರಿಸುತ್ತಾರೆ ಅನ್ನೋದು ಕುತೂಹಲ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ಗೆ ಕೌಂಟೌನ್ ಶುರುವಾಗಿದೆ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಟೆಂಪಲ್ ರನ್ ನಡೆಸಿದ್ದಾರೆ. ಪತ್ನಿ ಪುತ್ರನ ಜೊತೆ ಮನೆ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಿಸಲ್ಟ್ಗೂ ಮುನ್ನವೇ ಮೈತ್ರಿ ಅಭ್ಯರ್ಥಿ ಟೆಂಪಲ್ ರನ್. ಮನೆ ದೇವರ ದರ್ಶನ ಪಡೆದ ನಿಖಿಲ್ ಕುಮಾರಸ್ವಾಮಿ. ಜಿದ್ದಿನ ಕಣ ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಫಲಿತಾಂಶಕ್ಕೂ ಮುನ್ನವೇ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಟೆಂಪಲ್ ರನ್ ನಡೆಸಿದ್ರು. ಚನ್ನರಾಯಪಟ್ಟಣದ ಯಲಿಯೂರು ದೇವಿರಮ್ಮನ ಸನ್ನಿಧಿಯಲ್ಲಿ ಪತ್ನಿ ರೇವತಿ, ಪುತ್ರ ಅವ್ಯನ್ ಜೊತೆ ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು
ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟೂರು ಹರದನಹಳ್ಳಿ ದೇವೇಶ್ವರ ದೇಗುಲದಲ್ಲಿ ನಿಖಿಲ್ ಕುಟುಂಬ ಪೂಜೆಯನ್ನು ಸಲ್ಲಿಸಿತು. ಚನ್ನಪಟ್ಟಣ ಅಭಿವೃದ್ಧಿಗೆ ದೇವೇಗೌಡರು ಕುಮಾರಣ್ಣ 1,200 ಕೋಟಿ ಅನುದಾನವನ್ನು ನೀಡಿದ್ದಾರೆ ಅಂತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಕಾಣದ ಕೈಗಳು ಕಾಣದ ಹೃದಯಗಳು ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ ಶ್ರಮಿಸಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವರೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಸದಾಕಾಲ ಸ್ಮರಿಸ್ಕೊಳ್ತೇನೆ. ಇವತ್ತು ಅಂತಕ್ಕಂಥದ್ದಲ್ಲ, ದೀರ್ಘಕಾಲ ನನ್ನ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಪ್ರತಿಯೊಬ್ಬರು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇನೆ. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಕಣ ಕುತೂಹಲವನ್ನ ಕೆರಳಿಸಿದೆ. ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಅಖಾಡದಲ್ಲಿದ್ದು ಗೆಲುವಿನ ನಗಾರಿ ಯಾರು ಬಾರಿಸುತ್ತಾರೆ ಅನ್ನೋದು ಕುತೂಹಲ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ಗೆ ಕೌಂಟೌನ್ ಶುರುವಾಗಿದೆ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಟೆಂಪಲ್ ರನ್ ನಡೆಸಿದ್ದಾರೆ. ಪತ್ನಿ ಪುತ್ರನ ಜೊತೆ ಮನೆ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಿಸಲ್ಟ್ಗೂ ಮುನ್ನವೇ ಮೈತ್ರಿ ಅಭ್ಯರ್ಥಿ ಟೆಂಪಲ್ ರನ್. ಮನೆ ದೇವರ ದರ್ಶನ ಪಡೆದ ನಿಖಿಲ್ ಕುಮಾರಸ್ವಾಮಿ. ಜಿದ್ದಿನ ಕಣ ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಫಲಿತಾಂಶಕ್ಕೂ ಮುನ್ನವೇ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಟೆಂಪಲ್ ರನ್ ನಡೆಸಿದರು. ಚನ್ನರಾಯಪಟ್ಟಣದ ಯಲಿಯೂರು ದೇವಿರಮ್ಮನ ಸನ್ನಿಧಿಯಲ್ಲಿ ಪತ್ನಿ ರೇವತಿ, ಪುತ್ರ ಅವ್ಯನ್ ಜೊತೆ ಪೂಜೆಯನ್ನು ಸಲ್ಲಿಸಿದರು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟೂರು ಹರದನಹಳ್ಳಿ ದೇವೇಶ್ವರ ದೇಗುಲದಲ್ಲಿ ನಿಖಿಲ್ ಕುಟುಂಬ ಪೂಜೆಯನ್ನು ಸಲ್ಲಿಸಿತು. ಚನ್ನಪಟ್ಟಣ ಅಭಿವೃದ್ಧಿಗೆ ದೇವೇಗೌಡರು ಕುಮಾರಣ್ಣ 1,200 ಕೋಟಿ ಅನುದಾನವನ್ನು ನೀಡಿದ್ದಾರೆ ಅಂತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಕಾಣದ ಕೈಗಳು ಕಾಣದ ಹೃದಯಗಳು ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ ಶ್ರಮಿಸಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವರೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಸದಾಕಾಲ ಸ್ಮರಿಸ್ಕೊಳ್ತೇನೆ. ಇವತ್ತು ಅಂತಕ್ಕಂಥದ್ದಲ್ಲ, ದೀರ್ಘಕಾಲ ನನ್ನ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಪ್ರತಿಯೊಬ್ಬರು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇನೆ. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಕಣ ಕುತೂಹಲವನ್ನ ಕೆರಳಿಸಿದೆ. ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಅಖಾಡದಲ್ಲಿದ್ದು ಗೆಲುವಿನ ನಗಾರಿ ಯಾರು ಬಾರಿಸುತ್ತಾರೆ ಅನ್ನೋದು ಕುತೂಹಲ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ಗೆ ಕೌಂಟೌನ್ ಶುರುವಾಗಿದೆ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಟೆಂಪಲ್ ರನ್ ನಡೆಸಿದ್ದಾರೆ. ಪತ್ನಿ ಪುತ್ರನ ಜೊತೆ ಮನೆ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಿಸಲ್ಟ್ಗೂ ಮುನ್ನವೇ ಮೈತ್ರಿ ಅಭ್ಯರ್ಥಿ ಟೆಂಪಲ್ ರನ್. ಮನೆ ದೇವರ ದರ್ಶನ ಪಡೆದ ನಿಖಿಲ್ ಕುಮಾರಸ್ವಾಮಿ. ಜಿದ್ದಿನ ಕಣ ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಫಲಿತಾಂಶಕ್ಕೂ ಮುನ್ನವೇ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಟೆಂಪಲ್ ರನ್ ನಡೆಸಿದರು. ಚನ್ನರಾಯಪಟ್ಟಣದ ಯಲಿಯೂರು ದೇವಿರಮ್ಮನ ಸನ್ನಿಧಿಯಲ್ಲಿ ಪತ್ನಿ ರೇವತಿ, ಪುತ್ರ ಅವ್ಯನ್ ಜೊತೆ ಪೂಜೆಯನ್ನು ಸಲ್ಲಿಸಿದರು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟೂರು ಹರದನಹಳ್ಳಿ ದೇವೇಶ್ವರ ದೇಗುಲದಲ್ಲಿ ನಿಖಿಲ್ ಕುಟುಂಬ ಪೂಜೆಯನ್ನು ಸಲ್ಲಿಸಿತು. ಚನ್ನಪಟ್ಟಣ ಅಭಿವೃದ್ಧಿಗೆ ದೇವೇಗೌಡರು ಕುಮಾರಣ್ಣ 1,200 ಕೋಟಿ ಅನುದಾನವನ್ನು ನೀಡಿದ್ದಾರೆ ಅಂತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಕಾಣದ ಕೈಗಳು ಕಾಣದ ಹೃದಯಗಳು ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ ಶ್ರಮಿಸಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವರೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಸದಾಕಾಲ ಸ್ಮರಿಸ್ಕೊಳ್ತೇನೆ. ಇವತ್ತು ಅಂತಕ್ಕಂಥದ್ದಲ್ಲ, ದೀರ್ಘಕಾಲ ನನ್ನ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಪ್ರತಿಯೊಬ್ಬರು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇನೆ. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಕಣ ಕುತೂಹಲವನ್ನ ಕೆರಳಿಸಿದೆ. ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಅಖಾಡದಲ್ಲಿದ್ದು ಗೆಲುವಿನ ನಗಾರಿ ಯಾರು ಬಾರಿಸುತ್ತಾರೆ ಅನ್ನೋದು ಕುತೂಹಲ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.